ಶುಭಾಕಾಂಕ್ಷಿಗಳು ಕೂಡ ಕಾಯ್ತಿದ್ದಾರೆ. ಎಷ್ಟು ಜನ ಹೋಗ್ತಾ ಇದೀರಿ? ಟಿಕೆಟ್ ಏನು ಬುಕ್ ಆಗಿದೆ? ನಾವು ಟಿಕೆಟ್ ಬುಕ್ 5 ನಿಮಿಷ ಮಾಡ್ಬಿಟ್ಟು ಟಿಕೆಟ್ ಬುಕ್. ನಾವು 40 ಜನ ನಾವು 40 ಜನ ಇದ್ದೀವಿ. ಹೋದ್ಸರಿ ಬೆಂಗಳೂರಿನ 40 ಜನ ಕೂಡ ಸೇರಿ ಸೈನ್ ಹಾಕಿ ಮೆಮೊರಂಡಮ್ ಸಿಎಂ ಕೊಟ್ಟಿದ್ವಿ, ಡಿ ಕೆ ಶಿವಕುಮಾರ್ ಕೊಟ್ಟಿದ್ವಿ. ನಾವು 40 ಜನ ಸೈನ್ ಮಾಡಿ ಡೆಲ್ಲಿಗೆ ಹೋಗ್ಬೋದು ಡಿಸೈಡ್ ಮಾಡಿದ್ವಿ. ಕಾರಣಾಂತರ ಒಂದು 12 ಜನ ಬಂದಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಇತ್ತು, ಅಂತ ಬೇರೆ ಬೇರೆ ಮದುವೆ ಮುಂಚೆ ಕಾರ್ಯಕ್ರಮ ಇತ್ತು. ಅದರಿಂದ ಬಂದು ಹೋದಾಗ ಪ್ರಾಬ್ಲಮ್ ಆಯ್ತು, ಹಾಗಾಗಿ ಬಂದಿಲ್ಲ. ಆಮೇಲೆ ನಾವು ಹೋಗಿದ ತಕ್ಷಣ ಅವತ್ತಿದ್ದ ಸಾಯಂಕಾಲದ ದಿನನೇ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮೀಟ್ ಮಾಡಿದ್ವಿ. ಸುಲಭ 1 ಅವರ್ ಡಿಸ್ಕಸ್ ಮಾಡಿದ್ರು. ಅವರು ಕೂಡ ಅವರೆಲ್ಲ ಹೋದಪ್ಪ ನಿಮ್ಗೆಲ್ಲ ಅವಕಾಶ ಮಾಡ್ಕೊಂಡು ನೀವೆಲ್ಲ ಸೀನಿಯರ್ ಇದ್ದೀರಿ, ನಿಮ್ಮ ಸಿ ಎಂ ಬರಲಿ ಮಾತಾಡಿ ಮತ್ತೆ ಸುರ್ಜೇವಾಲ ಅವ್ರು ಮೀಟ್ ಮಾಡಿದ್ವಿ ಬೆಳಿಗ್ಗೆ. ಸುರ್ಜೇವಾಲ ಅವರು ಪಾರ್ಲಿಮೆಂಟ್ ಹೊರಟಿದ್ರು. ಅಶೋಕ್ ಅವರೇ ಸಾಯಂಕಾಲ ನೀವು 6 ಗಂಟೆ ಅಷ್ಟೊತ್ತಿಗೆ AICC ಆಫೀಸ್ ಬಂದು ಎಲೆಕ್ಟ್ರಿಕ್ ಮಾತಾಡೋಣ. ಆಮೇಲೆ ಮತ್ತೆ ಸಾಯಂಕಾಲ ಅವರೇ ಫೋನ್ ಮಾಡಿ 6 ಗಂಟೆ ಬೇಡ 5 ಗಂಟೆಗಿಂತ ಇದನ್ನ ಮೀಟಿಂಗ್ನ ಪ್ರೀಫೋನ್ ಮಾಡಿಕೊಂಡು AICC ಹಳೆ ಕಾಂಗ್ರೆಸ್ ಪಕ್ಷಕ್ಕೆ 1 ಅವರ್ ಮಾತಾಡಿ ಮಾತು ಕೊಡ್ತೀವಿ. ನಿಜ ನಿಮಗೆ 2 ವರ್ಷ ಆದಮೇಲೆ ನಿಮಗೆಲ್ಲ ಮಂತ್ರಿಮಂಡಲಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿ ನಿಜ. ಮುಖ್ಯಮಂತ್ರಿಗೆ 6 ತಿಂಗಳ ಹಿಂದೆನೇ ನಾವು ಹೇಳಿದ್ವಿ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿ ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಿಂದ ರಾಹುಲ್ ಗಾಂಧಿಯವರು CM ಆಗಿರೋರು ಕೇಳ್ತಾ ಇದ್ದಾರೆ, ಟೈಮ್ ಒಂದು 4-5 ತಿಂಗಳು ಅಂತ ಹೇಳ್ತಾರೆ. ಆಗಲೇ 5-6 ತಿಂಗಳಾಗಲಿ, ಆಮೇಲೆ ಒಂದೇ ಸರಿ ಕುತ್ಕೊಂಡು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರಿಂದ ನಾವು ಮುಂದೆ ಹೋದ್ವಿ. ಈಗಾಗಲೇ ಆ ಟೈಮ್ ಕೂಡ ಭಾರ ಇದೆ. ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ತೋರಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗಳು ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಅದು ಅವ್ರನ್ನ ಚೇಂಜ್ ಮಾಡ್ತೀವಿ. ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು 1000 ಜನ, 1,000-1,500 ಜನಕ್ಕೆ ಬೋರ್ಡ್ ಮೆಂಬರ್ ಕೂಡ ಅವಕಾಶ ಮಾಡಿಕೊಡ್ತಾರೆ ಸುರ್ಜೇವಾಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಇನ್ನೊಂದು 2 ದಿನದಾಗೆ ನಾವೆಲ್ಲ ಮತ್ತೆ ಮೀಟಿಂಗ್ ಸೇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೇರಿ ಮೀಟಿಂಗ್ ಮಾಡಿ ಯಾವತ್ತು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ನನ್ನ ಪ್ರಕಾರ ನಾವೆಲ್ಲ ಮಾತಾಡೋ ಪ್ರಕಾರ 4ನೇ ತಾರೀಕು ರಿಸಲ್ಟ್ ಬಂದ 6-7ನೇ ತಾರೀಕಿಗೆ ಅದೇ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸರಿ, ಹೈಕಮಾಂಡ್ ಪದೇ ಇಂಥ ಸಭೆಗಳನ್ನ ಹೇಳ್ಕೊಂಡು ಮುಂದೂಡ್ಕೊಂಡು ಒಂದೊಂದು ರಾಜ್ಯದ ಎಲೆಕ್ಷನ್ ಮತ್ತೆ ರಾಜ್ಯದಲ್ಲಿ ಏನೇನೋ ಡೆವಲಪ್ಮೆಂಟ್ಸ್ ಅಂತ ಒಂದು 6 ತಿಂಗಳಿಂದ ಮುಂದೂಡ್ತಾ ಬರ್ತೀವಿ. ಈಗೂ ಮುಂದೂಡಲ್ಲ ಅನ್ನುವಂಥ ಭರವಸೆ ನಮಗೆ 100% ನಮ್ಮ ಹೈಕಮಾಂಡ್ ಅವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಗೆ ಹೋರಾಟ ಹೆಂಗಿರುತ್ತೆ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದೇ ಇರ್ತದೆ. ಕೊಡೋರು ಹೋರಾಟವೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟವೇ. ಸಂಪೂರ್ಣ ರೀಶಫಲ್ ಆಗಬೇಕು ಅಂತ ನಾವು ಸ್ವಾಮಿ ನಮಗೆ ಸುರ್ಜೇವಾಲ ಅವರು ಹೇಳಿದ್ದು ಏನಂದ್ರೆ ನಮ್ಗೆ ಅವಾಗ ಮಿನಿಸ್ಟ್ರಿ ಮಾಡೋಕ್ಕೆ 4-5 ಜನ 10 ಅಲ್ಲ 15 ಅವ್ರು ಹೇಳಿದ್ರು, we will retain 4-5 members senior minister and we will give chance to everybody ಅಂತ ಹೇಳಿದ್ರು. ಹಾಗೆ 30 ಜನ ಕೊಡ್ಬೇಕು. we will retain 4-5 senior ಅಂದ್ರೆ 34 4 ಜನ ಹೋದ್ರು, ಇನ್ನು 30 ಜನ ಆಯ್ತು. ನಮ್ಗೆ 30 ಜನ ಕೊಡೋದು ಬೇಡ, 25 ಜನಕ್ಕಾರ ಕೊಡಿ ಅಂತ ನಮ್ಗೆ ಬೇಡಿಕೆ ಇದೆ. ಈಗ ಇಲ್ಲೇ ಸಚಿವ ಸ್ಥಾನ ಕೊಟ್ಟರು ಸರ್, ಎಲೆಕ್ಷನ್ ಕಡೆಗೆ ಎಲ್ಲ ಹೋಗುದು ಎಲೆಕ್ಷನ್ಗೆ ಹೋಗೇ ಹೋಗುತ್ತೆ ನ್ಯಾಚುರಲ್. ಮಿನಿಸ್ಟರ್ ಆದ್ಮೇಲೂ ಮಾಡ್ಬೇಕು, ಆಗದಿದ್ರು ಮಾಡ್ಬೇಕು. ನಾವು ಚುನಾವಣೆ ಗೆಲ್ಬೇಕಾದ್ರೆ ನಾವು ಆ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಇನ್ನೂ 2 ವರ್ಷ ಇದೆ. 1 ವರ್ಷನಾದ್ರೂ ಮಂತ್ರಿಮಂಡಲ ಮಾಡಿ ಸ್ವಲ್ಪ ಎಲ್ಲರಿಗೂ ಸಹಾಯ ಮಾಡೋಕ್ಕೆ, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾವು ಗಮನ ಕೊಡ್ತೀವಿ. ಕೊನೆ ವರ್ಷ ಹೆಂಗಿದ್ರು ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಇದಕ್ಕೆ ಗಮನ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ.